ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕುಡ್ಲದ ಪೊಣ್ಣು ಸೌಮ್ಯ. ಕೆಲವೊಮ್ಮೆ ಒಂದು ಪ್ರಯಾಣದ ಗುರಿಗಿದ್ದಲು ಆ ಗುರಿಯತ್ತ ಸಾಗುವ ದಾರಿಯೇ ಹೆಚ್ಚು ಸುಂದರವಾಗಿರುತ್ತದೆ. ಮಳೆ ಸುರಿಯುತ್ತಿರುವಾಗ ಹಸಿರಿನಿಂದ ಕಂಗೊಳಿಸಿದ ಪಶ್ಚಿಮ ಘಟ್ಟಗಳ ನಡುವೆ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೊರಟರೆ ಅದು ಕೇವಲ ಒಂದು ಟ್ರಿಪ್ ಆಗಿರಲ್ಲ, ಅದು ನೆನಪಿನಲ್ಲಿ ಉಳಿಯುವ ಒಂದು ಅನುಭವವಾಗುತ್ತದೆ. ನಮ್ಮ ಈ ಪ್ರಯಾಣವು ಹಾಗೆಯೇ. ಮಂಗಳೂರಿನಿಂದ ಹೊರಟು ಮಳೆಯ ನಡುವೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ, ಇತಿಹಾಸದ ಪುಟಗಳನ್ನು ತಿರುವುತ್ತಾ, ಕನ್ನಡದ ಸಾಹಿತ್ಯ ಲೋಕದ ನೆನಪುಗಳನ್ನು ಹೊತ್ತುಕೊಂಡಿರುವ ಕೆಲವು ಅದ್ಭುತ ಸ್ಥಳಗಳನ್ನು ನೋಡಲು ಹೊರಟ ಪ್ರಯಾಣ ಇದು. ಮಂಗಳೂರಿನಿಂದ ಪ್ರಯಾಣ ಆರಂಭಿಸಿದ ತಕ್ಷಣವೇ ಮಳೆಯ ವಾತಾವರಣ ನಮ್ಮನ್ನು ಸ್ವಾಗತಿಸಿತು. ರಸ್ತೆಯ ಎರಡೂ ಬದಿಯಲ್ಲೂ ಹಸಿರು, ಮಳೆಯ ಹನಿಗಳು, ತಂಪಾದ ಗಾಳಿ ಮತ್ತು ಕಾರಿನೊಳಗೆ ಸ್ನೇಹಿತರ ಜೊತೆಗಿನ ಮಾತುಕತೆ, ನಗು, ತಮಾಷೆ. ಪ್ರಯಾಣ ಅಂದ್ರೆ ಇದೆ ಅಲ್ವಾ? ದಾರಿಯಲ್ಲಿ ನಮ್ಮ ಮೊದಲ ಬ್ರೇಕ್ ಕಲ್ಕುರಾ ಗ್ರ್ಯಾಂಡ್ ಹೋಟೆಲ್. ಪ್ರಯಾಣದ ಮಧ್ಯೆ ಒಂದು ಒಳ್ಳೆಯ ಉಪಹಾರ ಸಿಕ್ಕರೆ ಪ್ರಯಾಣಕ್ಕೆ ಇನ್ನಷ್ಟು ಉತ್ಸಾಹ ಬರುತ್ತದೆ. ಹೊಟ್ಟೆ ತುಂಬಿಸಿಕೊಂಡು ಒಂದಿಷ್ಟು ಮಾತುಕತೆ ನಡೆಸಿ ಮತ್ತೆ ನಮ್ಮ ಪ್ರಯಾಣ ಮುಂದುವರಿಯಿತು. ನಮ್ಮ ಡೆಸ್ಟಿನೇಷನ್ ಯಾವುದೇ ಆಗಿರಲಿ, ಪ್ರಕೃತಿಯ ಅದ್ಭುತ ಆ ಆಗುಂಬೆಯ ವ್ಯೂ ಪಾಯಿಂಟ್ ನಲ್ಲಿ ಒಂದು ಸ್ಟಾಪ್ ಕೊಡದಿದ್ರೆ ನಮ್ಮ ಪ್ರಯಾಣ ಇಲ್ಲಿ ಪೂರ್ಣ ಆಗುತ್ತೆ ಅಲ್ವಾ? ನಮ್ಮ ಮುಂದಿನ ತಾಣ ಮಾಲ್ಗುಡಿ ಡೇಸ್ ನೆನಪುಗಳು. ಕನ್ನಡಿಗರಿಗೆ ಶಂಕರ್ ನಾಗ್ ಅವರ ಹೆಸರು ಹೇಳಿದರೆ ಸಾಕು. ಅವರ ಪ್ರತಿಭೆ, ಸರಳತೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಅವರು ನೀಡಿದ ಕೊಡುಗೆ ನೆನಪಾಗುತ್ತದೆ. ನಮ್ಮ ಪ್ರಯಾಣದಲ್ಲಿ ಮಾಲ್ಗುಡಿ ಡೇಸ್ ಸರಣಿಯ ಚಿತ್ರೀಕರಣದ ನೆನಪುಗಳನ್ನು ಹೊತ್ತಿರುವ ಆ ಭಾಗವನ್ನು ನೋಡುವುದು ಒಂದು ವಿಶೇಷ ಅನುಭವ. ಶಂಕರ್ ನಾಗ್ ಅವರ ದೃಷ್ಟಿಯಲ್ಲಿ ಕಂಡ ಆ ಹಳ್ಳಿ ವಾತಾವರಣ, ಆ ಕಾಲದ ಸರಳ ಬದುಕು ಮತ್ತು ಇಂದಿಗೂ ಉಳಿದಿರುವ ಆ ಪ್ರಕೃತಿಯ ಸೊಬಗು, ಇವೆಲ್ಲವನ್ನು ನೋಡಿದಾಗ ನಾವು ಕೇವಲ ಒಂದು ಸ್ಥಳಕ್ಕೆ ಬಂದಿಲ್ಲ, ಒಂದು ಕಾಲಘಟ್ಟದ ನೆನಪುಗಳೊಳಗೆ ಬಂದಿದ್ದೇವೆ ಅನ್ನುವ ಅನುಭವ. ಮಾಲ್ಗುಡಿ ಡೇಸ್ ಶೂಟಿಂಗ್ ಸಮಯದಲ್ಲಿ ಶಂಕರ್ ನಾಗ್ ಅವರನ್ನು ನೋಡಿದ್ದ ಪ್ರತ್ಯಕ್ಷದರ್ಶಿ ಮತ್ತು ಸ್ಥಳೀಯ ಅಂಗಡಿ ವ್ಯಾಪಾರಿ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹೀಗೆ ಬಿಚ್ಚಿಟ್ರು. ಶಂಕರ್ ನಾಗ್ ಅವರು ಹೌದಾ? ಓಕೆ. ಅಂದ್ರೆ ಶೂಟಿಂಗ್ ಎಲ್ಲ ಯಾವಾಗ ಆಗ್ತಾ ಇತ್ತು? ಹೌದಾ? ಹಾ ಹಾ. ಮತ್ತೆ ಹೋಗೋರಿ ಬರೋವರಿಗೆಲ್ಲ ಊಟ ಕೊಡ್ತಿದ್ರು. ಹೌದಾ? ಹಾ. ಬೇರೆಯವರು ಕೇಳಿ ಕೊಡ್ತೀವಿ. ಕುಂದಾದ್ರಿ ಬೆಟ್ಟ ಪ್ರಕೃತಿಯ ಮಡಿಲಿನ ಒಂದು ಅದ್ಭುತ ಅನುಭವ. ಮಳೆಯ ವಾತಾವರಣದಲ್ಲಿ ಕುಂದಾದ್ರಿಯತ್ತ ಸಾಗುತ್ತಿದ್ದಂತೆ ಸುತ್ತಲಿನ ಪ್ರಕೃತಿಯು ಮತ್ತಷ್ಟು ರಮಣೀಯವಾಗುತ್ತಾ ಹೋಗುತ್ತದೆ. ಪಶ್ಚಿಮ ಘಟ್ಟಗಳ ಹಸಿರು, ಮಂಜು, ಮೋಡಗಳು ಮತ್ತು ಬೆಟ್ಟಗಳ ಸಾಲು, ಇವೆಲ್ಲವೂ ಸೇರಿ ಕುಂದಾದ್ರಿಗೆ ಒಂದು ವಿಭಿನ್ನ ಸೌಂದರ್ಯವನ್ನು ನೀಡುತ್ತದೆ. ಕುಂದಾದ್ರಿ ಬೆಟ್ಟವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಪ್ರಮುಖ ಪ್ರಕೃತಿ ಮತ್ತು ಧಾರ್ಮಿಕ ತಾಣ. ಜೈನ ಪರಂಪರೆಯೊಂದಿಗೆ ಆಳವಾದ ಸಂಬಂಧ ಹೊಂದಿರುವ ಈ ಬೆಟ್ಟದ ಮೇಲಿರುವ ಪಾರ್ಶ್ವನಾಥ ತೀರ್ಥಂಕರರ ಬಸದಿಯು ಪ್ರಮುಖ ಆಕರ್ಷಣೆ.
ಮಳೆಗಾಲದಲ್ಲಿ ಇಲ್ಲಿನ ಅನುಭವ ಇನ್ನೂ ವಿಶೇಷ. ಮೋಡಗಳು ಬೆಟ್ಟವನ್ನು ಆವರಿಸಿಕೊಂಡಾಗ ಕೆಲವೊಮ್ಮೆ ನಾವು ಮೋಡಗಳ ಮಧ್ಯೆಯೇ ನಿಂತಿರುವಂತೆ ಅನಿಸುತ್ತದೆ. ಇಲ್ಲಿ ಬಂದಾಗ ಪ್ರಕೃತಿಯನ್ನು ನೋಡುವುದಷ್ಟೇ ಅಲ್ಲ, ಸ್ವಲ್ಪ ಸಮಯ ಮೌನವಾಗಿ ನಿಂತು ಈ ವಾತಾವರಣವನ್ನು ಅನುಭವಿಸಬೇಕು. ಅದೇ ಕುಂದಾದ್ರಿಯ ವಿಶೇಷತೆ. ಕುಂದಾದ್ರಿಯ ಪ್ರಕೃತಿ ಸೌಂದರ್ಯವನ್ನು ಮನಸಾರೆ ಅನುಭವಿಸಿದ ನಂತರ ನಮ್ಮ ಪ್ರಯಾಣ ಮತ್ತೊಂದು ವಿಶೇಷ ನೆನಪಿನತ್ತ ಸಾಗಿತು. ಅದೇ ಕವಲೇದುರ್ಗ ಕೋಟೆ, ಇತಿಹಾಸ ಹೇಳುವ ಬೆಟ್ಟದ ಕೋಟೆ. ಪ್ರಕೃತಿಯ ಮಧ್ಯೆ ಬೆಟ್ಟದ ಮೇಲೆ ನಿರ್ಮಾಣವಾಗಿರುವ ಈ ಕೋಟೆ ಮಲೆನಾಡಿನ ಇತಿಹಾಸದ ಪ್ರಮುಖ ಗುರುತುಗಳಲ್ಲಿ ಒಂದು. ಕವಲೇದುರ್ಗ ಕೋಟೆಯ ಸುತ್ತಲಿನ ಹಸಿರು ಬೆಟ್ಟಗಳು, ಕಾಡು ಮತ್ತು ಮಳೆಯ ವಾತಾವರಣ ಕೋಟೆಗೆ ಇನ್ನಷ್ಟು ಭವ್ಯತೆಯನ್ನು ನೀಡುತ್ತವೆ. ಇದು ಕೇವಲ ಒಂದು ಕೋಟೆಯಲ್ಲ, ಇಲ್ಲಿ ನಿಂತಾಗ ಹಿಂದಿನ ಕಾಲದ ರಾಜಕೀಯ, ಯುದ್ಧಗಳು, ಆಡಳಿತ ಮತ್ತು ಮಲೆನಾಡಿನ ಜೀವನದ ಹಲವು ಕಥೆಗಳು ನಮ್ಮ ಕಲ್ಪನೆಯಲ್ಲಿ ಮೂಡುತ್ತವೆ. ಮಳೆಗಾಲದಲ್ಲಿ ಕೋಟೆಗೆ ಹೋಗುವಾಗ ಸ್ವಲ್ಪ ಜಾಗ್ರತೆ ಅಗತ್ಯ. ದಾರಿ ಜಾರುವ ಸಾಧ್ಯತೆ ಇರುವುದರಿಂದ ಸೂಕ್ತವಾದ ಫುಟ್ವೇರ್ ಮತ್ತು ಅಗತ್ಯ ಮುನ್ನೆಚ್ಚರಿಕೆಗಳೊಂದಿಗೆ ಹೋಗುವುದು ಉತ್ತಮ.
ಆದರೆ ಆ ಕಷ್ಟದ ದಾರಿಯನ್ನು ದಾಟಿ ಮೇಲಕ್ಕೆ ಹೋದಾಗ ಸಿಗುವ ಪ್ರಕೃತಿಯ ದೃಶ್ಯ ಈ ಪರಿಶ್ರಮಕ್ಕೆ ಸಾರ್ಥಕತೆಯನ್ನು ನೀಡುತ್ತದೆ. ಇಷ್ಟೆಲ್ಲ ಸುತ್ತಾಡಿದ ಮೇಲೆ ಹಸಿವು ಆಗದೆ ಇರುತ್ತದೆಯೇ? ಹಾಗಾಗಿ ಮಧ್ಯಾಹ್ನದ ನಮ್ಮ ಊಟದ ವಿರಾಮ ಕವಲೇದುರ್ಗ ಕೋಟೆಯ ಸಮೀಪದ ಶ್ರೀ ದುರ್ಗಾ ಲಂಚ್ ಹೋಮ್ ಇಲ್ಲಿ. ಪ್ರಯಾಣದಲ್ಲಿ ಸ್ನೇಹಿತರ ಜೊತೆ ಕುಳಿತು ಊಟ ಮಾಡುವ ಕ್ಷಣಗಳು ಕೂಡ ಒಂದು ರೀತಿಯಲ್ಲಿ ಪ್ರಯಾಣದ ಭಾಗವೇ. ಊಟ ಮುಗಿಸಿ ಒಂದಿಷ್ಟು ವಿಶ್ರಾಂತಿ ಪಡೆದು ನಮ್ಮ ಕಾರಿನ ಪ್ರಯಾಣ ಮತ್ತೆ ಮುಂದುವರಿಯಿತು. ನಮ್ಮ ಈ ಪ್ರಯಾಣದ ಕೊನೆಯ ತಾಣ ಮಾತ್ರ ಇನ್ನಷ್ಟು ವಿಶೇಷ. ಕನ್ನಡದ ರಾಷ್ಟ್ರಕವಿ ಕುವೆಂಪು ಕವಿಮನೆ. ಕುವೆಂಪು ಎಂದರೆ ಕನ್ನಡ ಸಾಹಿತ್ಯದ ಒಂದು ದೊಡ್ಡ ಅಧ್ಯಾಯ. ಅವರ ಸಾಹಿತ್ಯದಲ್ಲಿ ಮಲೆನಾಡಿನ ಪ್ರಕೃತಿ, ಮನುಷ್ಯ, ಮಣ್ಣು ಮತ್ತು ಬದುಕಿನ ಆಳವಾದ ಸಂಬಂಧವನ್ನು ನಾವು ಕಾಣಬಹುದು. ಅಂತಹ ಮಹಾನ್ ಕವಿಯ ಬದುಕಿನೊಂದಿಗೆ ಸಂಬಂಧ ಹೊಂದಿರುವ ಈ ಮನೆಗೆ ಭೇಟಿ ನೀಡುವುದು ಒಬ್ಬ ಕನ್ನಡಿಗನಿಗೆ ಒಂದು ರೀತಿಯ ಭಾವನಾತ್ಮಕ ಅನುಭವ. ಈ ಮನೆಯ ಸುತ್ತಲಿನ ಮಲೆನಾಡಿನ ವಾತಾವರಣವನ್ನು ನೋಡಿದಾಗ ಕುವೆಂಪು ಅವರ ಬರಹಗಳಲ್ಲಿ ಪ್ರಕೃತಿ ಯಾಕೆ ಇಷ್ಟು ಪ್ರಮುಖ ಸ್ಥಾನ ಪಡೆದಿತ್ತು ಎಂಬುದು ಇನ್ನಷ್ಟು ಅರ್ಥವಾಗುತ್ತದೆ. ಮಣ್ಣು, ಮಳೆ, ಮರಗಳು, ಬೆಟ್ಟಗಳು ಇವೆಲ್ಲವೂ ಅವರ ಸಾಹಿತ್ಯದೊಳಗೆ ಜೀವಂತವಾಗಿರುವಂತೆ ಭಾಸವಾಗುತ್ತದೆ. ಸ್ಥಳಗಳನ್ನು ನೋಡಿದೆವು, ಇತಿಹಾಸವನ್ನು ತಿಳಿದುಕೊಂಡೆವು, ಪ್ರಕೃತಿಯನ್ನು ಅನುಭವಿಸಿದೆವು. ಆದರೆ ಈ ಪ್ರಯಾಣದ ನಿಜವಾದ ಸೌಂದರ್ಯ ಇವೆಲ್ಲದರ ಜೊತೆಗೆ ನಮ್ಮ ಸ್ನೇಹಿತರ ಜೊತೆ ಕಳೆದ ಸಮಯ. ಮಳೆಯ ನಡುವೆ ಕಾರಿನಲ್ಲಿ ಸಾಗುತ್ತಾ ಒಬ್ಬರನ್ನೊಬ್ಬರು ತಮಾಷೆ ಮಾಡುತ್ತಾ, ಹಾಡು ಕೇಳುತ್ತಾ, ಮಾತನಾಡುತ್ತಾ, ನಗುತ್ತಾ ಸಂಜೆಯವರೆಗೂ ನಮ್ಮ ಪ್ರಯಾಣ ಮುಂದುವರಿಯಿತು. ಕೆಲವು ಪ್ರಯಾಣಗಳು ಫೋಟೋಗಳಲ್ಲಿ ಮಾತ್ರ ಉಳಿಯುವುದಿಲ್ಲ. ಅವು ನಮ್ಮ ಮಾತುಗಳಲ್ಲಿ, ನಮ್ಮ ನಗುವಿನಲ್ಲಿ ಮತ್ತು ನಮ್ಮ ನೆನಪುಗಳಲ್ಲಿ ಉಳಿದು ಬಿಡುತ್ತವೆ. ಒಂದೇ ಪ್ರಯಾಣದಲ್ಲಿ ಕುಂದಾದ್ರಿಯ ಪ್ರಕೃತಿ, ಶಂಕರ್ನಾಗ್ ಅವರ ಮಾಲ್ಗುಡಿ ಡೇಸ್ ನೆನಪುಗಳು, ಕವಲೇದುರ್ಗದ ಇತಿಹಾಸ, ಕುವೆಂಪು ಅವರ ಸಾಹಿತ್ಯದ ನೆನಪು, ಮಲೆನಾಡಿನ ಊಟ ಮತ್ತು ಸ್ನೇಹಿತರ ಜೊತೆಗಿನ ಮರೆಯಲಾಗದ ಕ್ಷಣಗಳು ಇವೆಲ್ಲವನ್ನು ಅನುಭವಿಸಿದ ಈ ಪ್ರಯಾಣ ನಮ್ಮ ಪಾಲಿಗೆ ನಿಜಕ್ಕೂ ವಿಶೇಷವಾಗಿತ್ತು. ನೀವು ಕೂಡ ಮಲೆನಾಡಿನ ಪ್ರಕೃತಿ, ಇತಿಹಾಸ ಮತ್ತು ಕನ್ನಡದ ಸಾಹಿತ್ಯದೊಂದಿಗೆ ಬೆಸೆದುಕೊಂಡಿರುವ ಈ ಸ್ಥಳಗಳನ್ನು ನೋಡಲು ಒಂದು ಪ್ರಯಾಣವನ್ನು ಖಂಡಿತ ಯೋಜಿಸಿ. ಇಂತಹ ಪ್ರಯಾಣದ ಅನುಭವಗಳು ಮತ್ತು ಕರ್ನಾಟಕದ ಸುಂದರ ತಾಣಗಳ ಪರಿಚಯಕ್ಕಾಗಿ ನಮ್ಮ ಸವಿಸೂಜಿಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಸುಂದರ ಪ್ರಯಾಣದಲ್ಲಿ ಮತ್ತೆ ಸಿಗೋಣ. ಇದು ಸವಿಸೂಜಿಗ ರುಚಿ, ಪ್ರವಾಸ, ಸಂಸ್ಕೃತಿ ಮತ್ತು ನೆನಪುಗಳ ಜೊತೆಗಿನ ನಮ್ಮ ಪ್ರಯಾಣ. ಧನ್ಯವಾದಗಳು.